ಎಲ್ಲ ಬಜಾಜ್ ಪಾರ್ಟ್ಸ್ ನೋಡಿ ಫುಲ್ಲು ಎಲ್ಲ ಫೈನಲಿ ಇವಾಗ ಮುಗೀತು. ಎತ್ಕೊಂಡು ಹೋಗ್ತಾ ಇದೀನಿ ಗ್ಯಾರೇಜ್ ಹತ್ರಕ್ಕೆ. ಥ್ರೆಡ್ ಹೆಂಗ್ ಹೋಗಿದೆ ಅಂತ ಇದರಲ್ಲಿ ಗಾಚಾರ ಹೆಂಗೆ ಒಂದೊಂದ್ಸಲ ಮಾರುತ್ತೆ ಅಂತಂದ್ರೆ ನನ್ನ ಹತ್ರ ಕ್ಯಾಶ್ ಇಲ್ಲ, ಬಸ್ ಚಾರ್ಜ್ ಬೇಕು. ಒಂದೊಂದ್ರಲ್ಲಿ ಫೋನ್ ಪೇ ಇರಲ್ಲ, ಅದಕ್ಕೂ ನಮ್ಮ ಅಪ್ಪ ಹತ್ರ 20 ರೂಪಾಯಿ ಇಸ್ಕೊತಾ ಇದ್ದೀನಿ. ಏನು ಮಾಡೋದು. ಫೈನಲಿ ರೆಡಿ ಆಗಿದ್ದೀನಿ, ಗ್ಯಾರೇಜ್ ಕಡೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಅಲ್ಲಿಂದ ಹೋಗ್ತೀನಿ ಬಸ್ಸಲ್ಲಿ, ಸ್ವಲ್ಪ ವಾಕಿಂಗ್ ಆಗುತ್ತೆ. ಇವತ್ತೆಷ್ಟು ಖರ್ಚಾಗುತ್ತೋ ಕಾಸು ಬೇರೆ ಇಲ್ಲ, ಎಲ್ಲರ ಹತ್ರ ಕೇಳೋದೆ ಅಷ್ಟೇ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ, ಏನು ಮಾಡ್ತೀಯ, ಎಲ್ಲ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆ ಇರ್ತಾರೆ. ಅದಕ್ಕೆ ಈಗ ನಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಗ್ಯಾರೇಜ್ ಹತ್ರಕ್ಕೆ ಹೋಗ್ಬೇಕು. ನಾನು ಜಾಸ್ತಿ ನಡೆಯೋದಂದ್ರೆ ಈ ಆಟೋ ರಜಾ ಹಾಕ್ದಾಗೂ ನಡೆಯಲ್ಲ, ಮನೇಲಿ ಮಲ್ಕೊತೀನಿ. ಮತ್ತೆ ಇನ್ನೊಂದು ಏನಾರ ರಿಪೇರಿ ಈ ಥರ ಆದಾಗ ಬಸ್ ಸ್ಟ್ಯಾಂಡ್ ಗಂಟ ನಡ್ಕೊಂಡು ಹೋಗೋದು, ಪಾರ್ಟ್ಸ್ ತರಕ್ಕೆ ನಡ್ಕೊಂಡು ಹೋಗೋದು, ಇದೇ ಜಾಸ್ತಿ. ಇಲ್ಲಾಂದರೆ ಗಾಡಿಯಲ್ಲಿ ಕುತ್ಕೊಂಡು ಇರ್ತೀನಿ, ಕೂತಿ ಹೊಟ್ಟೆ ಬಂದ್ಬಿಟ್ಟೈತೆ. ಈಗ ಇದನ್ನು ಕರಗಿಸ್ಬೇಕು. ಅದಕ್ಕೆ ನಾವು ದುಡ್ದಿದ್ನ ಅದೇ ಕಾಸಲ್ಲಿ ಖರ್ಚು ಮಾಡಿ ಕರಗಿಸೋ ಥರ ಆಯ್ತಿದ್ದು. ಏನು ಪ್ರಯೋಜನ. चलने जा रहा हूँ वहाँ से बस में जाता हूँ। इलेक्ट्रॉनिक सिटी में हूँ अब। यहाँ से बस में जाकर वहाँ से फिर से चले जाता वॉकिंग होता ना। हाँ ठीक है उन्होंने सुबह खोल को रखता हूँ, लेत को ले जाओ कहे उन्होंने। हाँ लेता हूँ आज नहीं, नो टेंशन. ಬಂದಿದ್ದೀನಿ ಇವಾಗ ಬಸ್ ಸ್ಟ್ಯಾಂಡ್ಗೆ. ಫೈನಲಿ ಇವಾಗ ಬಸ್ ಹತ್ತಿದ್ದೀನಿ. ಗೌರ್ಮೆಂಟ್ ಬಸ್ ರಶ್ ಇರುತ್ತೆ, ಅದಕ್ಕೆ ಪ್ರೈವೇಟ್ ಬಸ್ ಹತ್ಬಿಟ್ಟಿದ್ದೀನಿ, ಫುಲ್ಲು ಖಾಲಿ ಇದೆ. ಇವಾಗ ಬಸ್ಸಿಂದ ಇಳಿದೆ, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಗ್ಯಾರೇಜ್ ಹತ್ರಕ್ಕೆ. ಅಂಡರ್ ಪಾಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಥರ ಹಳೆ ಫೀಲ್ ಬರ್ತಾ ಇದೆ. ಮುಂಚೆ ನಡ್ಕೊಂಡು ಹೋಗ್ತಾ ಇದ್ವಲ್ಲ ಆ ಥರ. ಬಂದೆ ಗ್ಯಾರೇಜ್ ಹತ್ರಕ್ಕೆ. ಇವಾಗ ಲೇತ್ ಹತ್ರಕ್ಕೆ ಬಂದಿದ್ದೀನಿ. ಗ್ಯಾರೇಜ್ಗೆ ಹೋಗ್ಬಿಟ್ರು, ಲೇತ್ ಕ್ಲೋಸ್ ಆಗಿದೆ, ಇನ್ನೊಂದು ಅರ್ಧ ಅವರಲ್ಲಿ ತೆಗಿತಾರೆ. ವೇಟ್ ಮಾಡ್ತಾ ಇದ್ದೀನಿ. ಥ್ರೆಡ್ ಹೆಂಗ್ ಹೋಗಿದೆ ಅಂತ ಇದರಲ್ಲಿ ಈ ಕಡೆ ಫುಲ್ ಫ್ಲಾಟ್ ಆಗ್ಬಿಟ್ಟೈತೆ. ಇದಂತೂ ಬಂದೇ ಇಲ್ಲ. ರೈಟ್ ಸೈಡ್ದಂತೂ ಪ್ಲಗ್ಗೆ ತೆಗಿಯೋಕ್ಕಾಗಿಲ್ಲ, ಹಂಗೆ ರೈಟಾಗಿ ಕಟ್ ಮಾಡಿದ್ದಾರೆ, ಕಷ್ಟಪಟ್ಟು ತೆಗ್ದಿದ್ದಾರೆ. ಇದೇ ಹೋಗ್ಬಿಟ್ಟೈತೆ. ಫೈನಲಿ ಇವಾಗ ಓಪನ್ ಮಾಡಿದ್ರು, ಈಗ ಆಗುತ್ತೆ. SB ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ಝೆಂಟಿಮ್ 2 wheeler 3 wheeler ಲೇತ್ ವರ್ಕ್ಸ್, ರೀಬೋರ್ ಹೆಡ್, ವಾಲ್ ಸೆಟ್, ಫೋರ್ಕ್ ಬೆಂಡ್ ಎಲ್ಲ ತೆಗಿತಾರೆ. ಇದಿರೋದು ಬೊಮ್ಮನಹಳ್ಳಿಯಲ್ಲಿ, ಮಂಗಂಪಾಳ್ಯ ರೋಡು. ಇಲ್ಲೇ ನಾನು ರೆಡಿ ಮಾಡಿಸ್ತಾ ಇರೋದು. ಕೆಲಸ ಒಂದು ಇಲ್ಲಿ ಅರ್ಧ ಅವರ್ ಆಗ್ಬೋದು, ಅದಕ್ಕೆ ಕುತ್ಕೊಂಡಿದ್ದೀನಿ. ಇದನ್ನ ಎತ್ಕೊಂಡು ಅವ್ರ ಹತ್ರ ಕೊಟ್ರೆ ಅವ್ರು ರೆಡಿ ಫಿಟ್ ಮಾಡಿ ಕೊಡ್ತಾರೆ. ಆಗಿದೆ. ಫೈನಲಿ ಇವಾಗ ಕೊಟ್ಟರು, ಇವಾಗ ಥ್ರೆಡ್ಡಿಂಗ್ ಇದ್ದಾವೆ. ಫೈನಲಿ ಇವಾಗ ಮುಗೀತು, ಎತ್ಕೊಂಡು ಹೋಗ್ತಾ ಇದ್ದೀನಿ ಗ್ಯಾರೇಜ್ ಹತ್ರಕ್ಕೆ. ಒಂದು ಸೈಡ್ ಆಗಿತ್ತು, ಈಗ ಇನ್ನೊಂದು ಸೈಡ್ ಮಾಡಿಸ್ಬೇಕು. ಮತ್ತೆ ಗ್ಯಾರೇಜಿಂದ ಇಲ್ಲಿ ಕಳಿಸಿದ್ರು, ಈಗ ಮತ್ತೆ ಬಂದಿದ್ದೀನಿ ಲೇತ್ ಹತ್ರ. ಇವಾಗ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೋ ಗೊತ್ತಿಲ್ಲ. ಇವಾಗ 250 ಮತ್ತೆ. ಫೈನಲಿ ಹೆಡ್ಡು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಫೈನಲಿ ಕೆಲಸ ಎಲ್ಲ ಮುಗೀತು, ಇವಾಗ ಟ್ರೈಲ್ಗೆ ಹೋಗ್ತಾ ಇದೀವಿ.
ಮುಂಚೆ ಇರೋ ಕಂಡೀಷನ್ಗಿಂತ ಇವಾಗ ಕಂಡೀಷನ್ ಸೂಪರ್ ಆಗಿದೆ. ನಾನು ಯಾವ ಗ್ಯಾರೇಜ್ ಅಂತ ನಾನು ಫುಲ್ಲು ತೋರಿಸ್ತೀನಿ. ಪಾರ್ಟ್ಸ್ ಎಲ್ಲ ಸಿಗ್ತವೆ ನೋಡಿ. ಮಂಗಂಪಾಳ್ಯ ರೋಡಲ್ಲಿ ಇರೋದು ಇದು ನೋಡಿ. ಇದೆ ಮಂಗಂಪಾಳ್ಯ ರೋಡಲ್ಲಿ ಇರೋದು ಗ್ಯಾರೇಜು. ಸೂಪರ್ ಆಗಿ ಮಾಡ್ತಾರೆ ಇಲ್ಲಿ. ಪಾರ್ಟ್ಸ್ಗಳೆಲ್ಲ ಸಿಗ್ತವೆ. ಬನ್ನಿ ಅವ್ರಿಗೆ ಕೇಳೋಣ. ನೀವು ಇಲ್ಲಿ ಎಲ್ಲ ಗಾಡಿಗಳು ಎಲ್ಲ ಆಟೋದು ರೆಡಿ ಮಾಡ್ತೀರಾ ತಾನೆ? ಮಾಡ್ತೀವಿ ಸರ್. ಇಂಜಿನ್ ಕೆಲಸ ಎಲ್ಲ ಪ್ರತಿಯೊಂದು ಹಿಡಿದು ಎಲ್ಲ ಇಂಜಿನ್, ಹೆಡ್ ಬಾರ್ ಎಲ್ಲ. ಅಂದ್ರೆ ಅಪ್ಪೆ ಆಟೋದೆಲ್ಲ ಮಾಡ್ತೀರಾ? ಅಪ್ಪೆ ಆಟೋ ಮಾಡಲ್ಲ. CNG, 2 ಸ್ಟಾಕ್, LPG, BS6 ಎಲ್ಲ ಮಾಡ್ತೀವಿ. ಏನಿದು ತಗೊಂಡು ಬನ್ನಿ ಮಾಡೋಣ ಹೆಚ್ಚು ಕಮ್ಮಿ. TVS ಆಟೋ ಎಲ್ಲ? TVS ಮಾಡಲ್ಲ ಸರ್, ಬರೀ ಬಜಾಜ್ ಮಾತ್ರನಾ? ಓಕೆ ಓಕೆ. ಬಜಾಜ್ ಯಾವ್ದು ಎಲ್ಲಿ ತಗೊಂಡು ಬನ್ನಿ ಮಾಡೋಣ. ಸರಿ, ಪಾರ್ಟ್ಸ್ ಅಂಗಡಿಯಲ್ಲಿ ಏನೇನು ಅಂತ ಹೇಳ್ಬಿಡ್ತೀರಾ? ಏನೇನು ಸಿಗ್ತಾವ? ಪ್ರತಿಯೊಂದು ಪಾರ್ಟ್ಸ್ ಸಿಗ್ತಾವ ನಿಮ್ಮ ಹತ್ರ? ಎಲ್ಲ ಸಿಗುತ್ತೆ. 2 ಸ್ಟಾಕ್ 4 ಸ್ಟಾಕ್ ಬಜಾಜ್ದು ಎಲ್ಲ ಪ್ರತಿಯೊಂದು ಐಟಮು ಎಲ್ಲ. ಈಗ ಕಾಲ್ ಮಾಡಿ ಕೇಳಿದ್ರೆ ನೀವು ಹೇಳ್ತೀರಲ್ಲ? ಹೇಳ್ತೀವಿ. ಮತ್ತೆ ಸೆಂಟ್ರ್ ರೋಡಲ್ಲಿ ಯಾರ್ದಾರ ಗಾಡಿ ರಿಪೇರಿ ಏನಾಗುತ್ತಲ್ಲ ಆ ಟೈಮಲ್ಲಿ ಕಾಲ್ ಮಾಡಿದಾಗ ನೀವು ಹೇಳ್ತೀರಲ್ಲ? ಹಾ ಸರಿ, ಹೇಳಿ ನಿಮ್ಮೇನ. ಬಜಾಜ್ ಅಲ್ಲ, ಯಾವ್ದು ಆಗ್ತದೆ ಅದು ನಾವು ಹಾಕೋದು ಹೊಸ ಗಾಡಿಯವರಿಗೆ. ಆಮೇಲೆ CNG ಮೋಟರ್ದು ಇದೆ ಪ್ಯಾಕೆಟ್. ಆಮೇಲೆ ಕ್ಯಾಸ್ಟ್ರೋಲ್ ರೆಡ್ ಇದೆ, ಕ್ಯಾಸ್ಟ್ರೋಲ್ ವೈಟ್ ಇದೆ, ಎಲ್ಲ ಆಯಿಲ್ ಇದೆ ಕಂಪ್ನಿ ಅದು. ಬನ್ನಿ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ. ಏನಿಲ್ಲ, ಎಲ್ಲ ಬೋರ್, ಹೆಡ್, ಶಾಪ್ ಎಲ್ಲ ಸಿಗುತ್ತೆ. ಬನ್ನಿ ಮಾಡೋಣ. ಮತ್ತೆ ಇದು ಪ್ರೈಸ್ ಎಲ್ಲ ಹೆಂಗಿರುತ್ತೆ ನಿಮ್ಮ ಹತ್ರ? ಹೆಚ್ಚು ಕಮ್ಮಿ ಕೊಡೋಣ ಸರ್. ಪ್ರೈಸ್ ಅಂದ್ರೆ ಎಲ್ಲ ಅಂಗಡಿಯಲ್ಲಿ ಏನಿದೆ ಅದೇ ಪ್ರೈಸೇ ಬರುತ್ತಲ್ಲ? ಡಿಸ್ಕೌಂಟ್ ಮಾಡ್ತೀವಿ. ಅದರಲ್ಲೂ ಡಿಸ್ಕೌಂಟ್ ಮಾಡ್ತೀರಾ? ಹೌದು ಹೌದು ಹೌದು. ಎಲ್ಲ ಬಜಾಜ್ ಪಾರ್ಟ್ಸ್, ಎಲ್ಲ ಬಜಾಜ್ ವಿನಿನ್ ಎಲ್ಲ ಬಜಾಜ್ ಪಾರ್ಟ್ಸ್ ನೋಡಿ. ಫುಲ್ಲು ಎಲ್ಲ ಬಜಾಜ್ ಪಾರ್ಟ್ಸ್ಗಳೇ ಇರೋದು ಇಲ್ಲಿ. ಲೋಕಲ್ ಐಟಮ್ಗಳು ಇಲ್ಲ. ಮತ್ತೆ ಮೆಕ್ಯಾನಿಕ್ ಕೆಲಸ ಎಲ್ಲ ಸೂಪರ್ ಆಗಿ ಮಾಡ್ತಾರೆ ಇಲ್ಲಿ. ಸರ್ ನೀವು ಮೆಕ್ಯಾನಿಕ್ ಅಲ್ಲ? ಹೌದೌದು. ನಾವು ಮುಂಚೆ ಇದ್ವಿ ಕಲಸಬಳ್ಳಿಯ. ಫಸ್ಟ್ ಕಲಸಬಳ್ಳಿ ನಾನು ನೋಡಿದೆ. ಕಲಸಬಳ್ಳಿ ಇಡ್ತೀರಿ? 30 ವರ್ಷ ಕಲಸಬಳ್ಳಿ ನಮ್ದು. ಇವರು ಚೋಟು ಬಾಯ್ ಇದಾರಲ್ಲ ಅವರು? ನಮ್ಮ ತಮ್ಮ ಅವರು. ಅವರು ಶಿಕಾರಪಳ್ಳಿದಲ್ಲಿ ಇರೋದಲ್ವಾ? ಅಲ್ಲೂ ಏನಾರ ರಿಪೇರಿ ಆದ್ರೆ ಅಲ್ಲೂ ಹೋಗ್ಬೋದಲ್ವಾ? ಅಲ್ಲೂ ಹೋಗ್ಬೋದು. ಇದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ನಿಮ್ದು. ಹಾಕಿ. ಸರಿ, ನಾ ಬರೋಣ. ಬನ್ನಿ, ವಿಸಿಟ್ ಮಾಡ್ತಾ ಇರಿ. ಎಲ್ಲ ಬರೀ ಬಜಾಜ್ ಪಾರ್ಟ್ಸ್ ಇರೋದಿಲ್ಲ. ಸರ್ ನಿಮ್ದು ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡಿ ನನಗೆ. ಭವನಹಳ್ಳಿ, ಮಂಗಮ್ಮಪಳ್ಳಿ, HSR ಲೇಔಟ್, ಗಂಗೋತ್ರಿ ಬಾರ್ ಆಪೋಸಿಟ್. ಗಂಗೋತ್ರಿ ಬಾರ್ ಎಕ್ಸಾಕ್ಟ್ ಆಪೋಸಿಟ್. ಹೌದು. ಸರಿ, ಸಿಟಿಜನ್ ಆಟೋ ಹೌಸ್. ಸಿಟಿಜನ್ ಆಟೋ ಹೌಸ್ ಗ್ಯಾರೇಜ್ ಹೆಸರು. ಮತ್ತೆ ಇದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಹೆಸರು ಅಲ್ವಾ? ನಾಜಿಮ್ ಭಾಯ್ ಮೆಕ್ಯಾನಿಕ್ ಮೊಯ್ಲಿ ಸಾಬ್. ಇವಾಗ ಇದು ಬಂದ್ಬಿಟ್ಟು ಪಾರ್ಟ್ಸ್ ಬಿಲ್ಲು ಮತ್ತೆ ಮೆಕ್ಯಾನಿಕ್ ಬಿಲ್ ಎಲ್ಲ ಸೇರಿ ಪೇ ಮಾಡ್ತಾ ಇದ್ದೀನಿ ಇವಾಗ. ₹1040 ಪೇ ಆಗಿದೆ. ಇನ್ನು ಆಗಿಲ್ಲ, ಆಗ್ತಾ ಇದೆ. ಇದು ಒಂದೊಂದ್ಸಲ ಲೇಟ್ ಆಗುತ್ತೆ, ಅವು ಏನು ಮಾಡೋಕ್ಕಾಗಲ್ಲ. ಅದು ಹಣ ಆಗಿದೆ. ಓಕೆ ಸರ್, ಓಕೆ. ಫೈನಲಿ ಎಲ್ಲ ಕೆಲಸ ಮುಗೀತು. ಅಂಗಡಿದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾರಿಗಾರ ಯೂಸ್ ಆದರೆ ಕಾಲ್ ಮಾಡಿ, ನಂಬರ್ ಎಲ್ಲ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರೈಸು ಪರವಾಗಿಲ್ಲ. ಎಲ್ಲ ಡೀಟೇಲ್ಸು ಹಾಕಿದ್ದೀನಿ. ನಾನು ಎಷ್ಟು ಪೇ ಮಾಡಿದ್ದೀನಿ ಎಲ್ಲ ಹಾಕಿದ್ದೀನಿ. ಅಷ್ಟೊಂದು ಖರ್ಚು ಅನಿಸಿಲ್ಲ ನನಗೆ. ಪರವಾಗಿಲ್ಲ ರೇಟಲ್ಲಿ. ಬೊಮ್ಮನಹಳ್ಳಿ ಕಡೆ ಈ ಕಡೆ ಬಂದರೆ ರೆಡಿ ಮಾಡಿಸ್ಕೊಳ್ಳಿ. ಸೂಪರಾಗಿ ಮಾಡ್ತಾರೆ. ಅಂದರೆ ಪಾರ್ಕಿಂಗ್ ಎಲ್ಲ ಜಾಗ ಮಸ್ತಾಗಿದೆ, ದೊಡ್ಡದಾಗಿ. ಏನೂ ಪ್ರಾಬ್ಲಮೇ ಇಲ್ಲ ಇಲ್ಲಿ. ಇವಾಗ ಮತ್ತೆ ಹೋಗ್ಬೇಕಾಗಿರೋದು ನಾನು ನೆಕ್ಸ್ಟು ಡ್ಯೂಟಿಗೆ ಹೋಗಬೇಕು. ಕಾಸು ಖರ್ಚಾಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಡ್ಯೂಟಿಗೆ ರೈಟ್. ಮಂಗಂಪಾಳ್ಯದಿಂದ ಇವಾಗ ಬಂದೆ ಅರಕೆರೆಗೆ. ಫೈನಲಿ ಮನೆ ಕಡೆ ಬಂದೆ. ಅರಕೆರೆ ಲಾಸ್ಟ್ ಡ್ರಾಪ್ ಮಾಡಿದೆ. ಒಂದೇ ಬಾಡಿಗೆ ಹೊಡೆದಿದ್ದು ಇವತ್ತು. ಯಾಕಂದರೆ ಮನೇಲಿ ಕೆಲಸ ಇತ್ತು, ಸ್ವಲ್ಪ ಬಟ್ಟೆ ಒಗಿಬೇಕಾಗಿತ್ತು. ಬಟ್ಟೆ ಇವತ್ತು ಒಗೆದೇ ಹಾಕ್ಬಿಡ್ತೀನಿ. ಬೆಳಗ್ಗೆ ಅಷ್ಟರಲ್ಲೆಲ್ಲ ಒಣಗೋಗುತ್ತೆ. ಮತ್ತು ನಾನು ಅವ್ರದ್ದು ಮೆಕ್ಯಾನಿಕ್ ನಂಬರ್ ಎಲ್ಲ ಹಾಕ್ತೀನಿ, ಕಾಂಟ್ಯಾಕ್ಟ್ ನಂಬರ್ಸು. ಅದಾದಮೇಲೆ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಎಲ್ಲ ಹಾಕ್ತೀನಿ. ಚೆನ್ನಾಗಿ ಮಾಡ್ತಾರೆ. ಪಾರ್ಟ್ಸೂ ಡಿಸ್ಕೌಂಟ್ ಪ್ರೈಸಲ್ಲೆಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಮತ್ತೆ ಸಿಗೋಣ ನಾಳೆ. ಸಿಟಿಜನ್ ಆಟೋ ಹೌಸ್ ಇದು ಮೆಕ್ಯಾನಿಕ್ ನಂಬರು ಇದೆ, ಮತ್ತು ಸ್ಪೇರ್ ಪಾರ್ಟ್ಸು ಅಂಗಡಿಯವ್ರ ನಂಬರು ಇದರಲ್ಲೇ ಇದೆ.